ಓರ್ವ ಹುಡುಗಿ ವರ್ಜಿನ್ ಆಗಿದ್ದಾಳ ಅಥವಾ ಇಲ್ವಾ ಅಂತ ತಿಳಿದುಕೊಳ್ಳೋದು ಹೇಗೆ? ನಾನು IT ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರುವೆ. ವರ್ಷಕ್ಕೆ 30 ಲಕ್ಷದ ಪ್ಯಾಕೇಜ್ ಇದೆ. ನಾನೊಂದು ಹುಡುಗಿಯನ್ನು ಇಷ್ಟಪಟ್ಟು ಅವಳಿಗೆ ಮ್ಯಾರೇಜ್ ಪ್ರಪೋಸಲನ್ನು ಕಳಿಸಿದ್ದೆ. ಆದರೆ ಅವಳು ನನ್ನ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಕೇಳ್ತಾ ಇದ್ದಾಳೆ. ಕೊಡೋಕೆ ನನಗೇನು ಅಭ್ಯಂತರವಿಲ್ಲ, ನಾನು ನಿಜವಾಗಿಯೂ ಹಣವನ್ನು ಗಳಿಸ್ತಾ ಇರುವೆ. ಆದರೆ ಅವಳು ಪ್ಯೂರ್ ಆಗಿದ್ದಾಳ ಇಲ್ವಾ ಅಂತ ತಿಳ್ಕೊಳ್ಳೋದು ನನ್ನ ಫಸ್ಟ್ ಪ್ರಿಯಾರಿಟಿ ಆಗಿದೆ. ಅವಳು ವರ್ಜಿನ್ ಆಗಿದ್ದಾಳ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದು ಹೇಗೆ ಎಂಬ ಪ್ರಶ್ನೆಯನ್ನು ಅವಿನಾಶ್ ಅವರು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಉತ್ತರವನ್ನು ನೀಡುವನಿದ್ದೇನೆ. ಈ ವಿಡಿಯೋವನ್ನು ನೋಡಿದ ನಂತರ ಹುಡುಗಿ ವರ್ಜಿನ್ ಆಗಿದ್ದಾಳ ಇಲ್ವಾ ಅಂತ ತಿಳ್ಕೊಳ್ಳೋ ಹುಳ ನಿಮ್ಮ ತಲೆಯಿಂದ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆದರೆ ಸತ್ಯವನ್ನು ಅರಗಿಸಿಕೊಳ್ಳುವ ಕರೇಜ್ ನಿಮ್ಮಲ್ಲಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ಮದುವೆ ಆಗುವುದಕ್ಕಿಂತ ಮುಂಚೆ ಹುಡುಗಿ ಚೆನ್ನಾಗಿರಬೇಕು, ಸುಂದರವಾಗಿರಬೇಕು, ಸುಶೀಲವಾಗಿರಬೇಕು, ಸುಶಿಕ್ಷಿತವಾಗಿರಬೇಕು, ಒಳ್ಳೆ ನಡವಳಿಕೆ ಇರಬೇಕು, ಶೀಲವಂತಳಾಗಿರಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ನೀವು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀರಾ, ನೀವು ಕರೆಕ್ಟಾಗಿಯೇ ಇದ್ದೀರಾ, ನೀವು ನಿಮ್ಮ ಲೈಫ್ ಪೂರ್ತಿ ವರ್ಜಿನ್ ಆಗೇ ಇದ್ದೀರಾ, ಫ್ರೆಶ್ ಆಗೇ ಇದ್ದೀರಾ ಅಂಥೇಳಿ ನೀವು ವರ್ಜಿನ್ ಆಗಿರುವ ಹೆಂಡತಿಯನ್ನು ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಸೊ ಯಾರಾದರೂ ಹುಡುಗಿ ನಿಮ್ಮ ಬಯೋಡಾಟಾವನ್ನು ನೋಡಿಬಿಟ್ಟು ಸ್ಯಾಲ್ರಿ ಸರ್ಟಿಫಿಕೇಟನ್ನು ತೋರಿಸು ಮತ್ತು ಇನ್ಕಮ್ ಟ್ಯಾಕ್ಸನ್ನು ತುಂಬಿರೋ ರೆಸಿಪ್ಟನ್ನು ಕಳಿಸು, ಅದು ಕಳಿಸು, ಇದು ಕಳಿಸು ಅಂತೇಳಿ ತುಂಬಾ ಅಡ್ಡ ಬಿದ್ದು ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಸೀದಾ ಅವಳಿಗೆ ತಗೋ ನನ್ನ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂಥೇಳಿ ಕಳಿಸಿ ಮತ್ತು ನೆಕ್ಸ್ಟ್ ಕ್ವಶನನ್ನು ಕೇಳಿ, ನಾನೀಗ ನಿನಗೆ ನನ್ನ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಕಳಿಸಿರುವೆ, ನೀನೀಗ ನಿನ್ನ ಪ್ಯೂರಿಟಿ ಸರ್ಟಿಫಿಕೇಟನ್ನು ವರ್ಜಿನಿಟಿ ಸರ್ಟಿಫಿಕೇಟನ್ನು ಕೊಡು ಅಂತ ಕೇಳಿ. ಸೊ ಆವಾಗ ಅವಳಿಗೆ ಹರ್ಟ್ ಆಗತ್ತೆ, ಅವಳಾಗೆ ರಿಲೇಷನ್ಶಿಪ್ಪನ್ನು ಕಟ್ ಮಾಡ್ತಾಳೆ. ಯಾಕೆಂದರೆ ಅವಳಿಗೆ ನಂಬಿಕೆನೇ ಇಲ್ಲ ಅಂತಂದರೆ ಅಂಥವಳೊಂದಿಗೆ ಮದುವೆ ಆಗೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಸ್ನೇಹ ಆಗಿರಲಿ, ಪ್ರೀತಿಯಾಗಿರಲಿ, ಮದುವೆಯಾಗಿರಲಿ ಎಲ್ಲ ಸಂಬಂಧಗಳು ಕೂಡ ನಂಬಿಕೆಯ ಮೇಲೆ ನಿಂತಿರ್ತವೆ. ಸೊ ಅವಳಿಗೆ ನಂಬಿಕೆ ಇಲ್ಲ ಅಥವಾ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಮದುವೆ ಆಗೋಕ್ಕೆ ಹೋಗಬೇಡಿ. ವರ್ಜಿನಿಟಿಯನ್ನು ಟೆಸ್ಟ್ ಮಾಡೋದು ಹೇಗೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಫ್ಯಾಕ್ಟನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ಫ್ಯಾಕ್ಟ್ ಏನಪ್ಪ ಅಂತಂದರೆ ವರ್ಜಿನಿಟಿ ಈಸ್ ನಾಟ್ ಈಕ್ವಲ್ ಟು ಪ್ಯೂರಿಟಿ. ಓರ್ವ ಹುಡುಗಿ ವರ್ಜಿನ್ ಆಗಿದ್ದಾಳೆ, ಅವಳ ಬಾಡಿ ಕೌಂಟು 0 ಇದೆ, ಅವರು ಯಾರೊಂದಿಗೂ ಕೂಡ ಸೆಕ್ಸ್ ಮಾಡಿಲ್ಲ ಅಂತಂದರೆ ಅವಳು ತುಂಬಾ ಪವಿತ್ರಳು ಅಂದಂಗಲ್ಲ. ಸೊ ಓರ್ವ ಹುಡುಗಿ ತನ್ನ ವರ್ಜಿನಿಟಿಯನ್ನು ಕಳ್ಕೊಂಡಿದ್ದಾಳೆ, ಮದುವೆಗಿಂತಲೂ ಮುಂಚೆ ಸೆಕ್ಸು ಅಫೇರ್ಗಳನ್ನು ಮಾಡಿದ್ದಾಳೆ ಅಂತಂದರೆ ಅವಳು ಇಂಪ್ಯೂರು ಅಂದಂಗಲ್ಲ. ವರ್ಜಿನಿಟಿಗೂ ಮತ್ತು ಹುಡುಗಿಯ ಪ್ಯೂರಿಟಿಗೂ ಯಾವುದೇ ಸಂಬಂಧವಿಲ್ಲ. ವರ್ಜಿನಿಟಿ ಈಸ್ ನಥಿಂಗ್ ಟು ಡೂ ವಿತ್ ದ ಪ್ಯೂರಿಟಿ ಆಫ್ ಎ ವುಮನ್. ಸೊ ಇದನ್ನು ಪುರುಷ ಕುಲ ಅವಳ ಮೇಲೆ ಹೇರ್ತಾ ಇದೆ ಮತ್ತು ತನ್ನ ತಲೆಯಲ್ಲಿಯೇ ಹುಳ ಬಿಟ್ಕೊಂಡು ಸುಮ್ಮನೆ ಅನುಮಾನಗಳನ್ನು, ನೋವು, ಯಾತನೆಗಳನ್ನು ಸ್ವತಃನೂ ಅನುಭವಿಸ್ತಾ ಇದೆ ಮತ್ತು ಮಹಿಳಾ ಕುಲಕ್ಕೂ ಕೂಡ ಕೊಡ್ತಾ ಇದೆ. ಈ ವರ್ಜಿನಿಟಿ ಅನ್ನೋದು ಪುರುಷರ ತಲೆಯಲ್ಲಿರುವ ಒಂದು ದೊಡ್ಡ ಹುಳ ಆಗಿಬಿಟ್ಟಿದೆ. ನೀವು ಅಲ್ಟಿಮೇಟ್ ಆಗಿ ಒಂದು ಸೈಂಟಿಫಿಕ್ ಆಗಿರೋ ಫ್ಯಾಕ್ಟನ್ನು ಅರ್ಥ ಮಾಡ್ಕೋಬೇಕು. ಅದೇನಪ್ಪ ಅಂತಂದರೆ ವಜೈನಾ ಈಸ್ ಅ ರೀಪ್ರೊಡಕ್ಟಿವ್ ಆರ್ಗನ್, ಸೆಕ್ಸುವಲ್ ಆರ್ಗನ್, ಯೂರಿನರಿ ಆರ್ಗನ್ ಆಫ್ ಅ ವುಮನ್. ಇಷ್ಟೇ, ಇದಕ್ಕೂ ಮಿಕ್ಕಿದ್ದು ಅಲ್ಲೇನೂ ಇಲ್ಲ. ಸೊ ಮಾನವನ ದೇಹದಿಂದ ಮಲಮೂತ್ರ ಹೊರಗಡೆ ಹೋಗುವ ಸ್ಥಳಗಳಲ್ಲಿಯೇ ಇವತ್ತಿನ ಮನುಷ್ಯರ ಪರಮೋಚ್ಚ ಸುಖ ನಿಂತಿದೆ ಅಂದರೂ ಕೂಡ ತಪ್ಪೇನಿಲ್ಲ. ಸೊ ವಜೈನ್ ಆಗಿರಬಹುದು, ಪೀನಸ್ ಆಗಿರಬಹುದು, ಇವೇನಾಗಿವೆ, ಇವು ಮಾನವನ ದೇಹದಿಂದ ಮಲಮೂತ್ರಗಳಂಥ ಹೊಲಸು ಹೊರ ಹೋಗೋಕ್ಕೆ ಇರುವ ಒಂದು ಬಾಡಿ ಪಾರ್ಟ್ಗಳಾಗಿವೆ. ಸೊ ಇಲ್ಲೇ ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಒಂದು ದ್ವಾರ ಇದೆ. ಸೊ ಇದರಲ್ಲಿ ನೀವು ಪ್ಯೂರಿಟಿ ಇಂಪ್ಯೂರಿಟಿ ಅಂತ ಯೋಚನೆ ಮಾಡ್ಕೊತ ಕುಂತ್ರೆ ಸೊ ಇದರಿಂದ ನಿಮಗೆ ನೋವಾಗುತ್ತೆ. ಸೊ ನೀವು ಮದುವೆ ಆಗುವ ಹುಡುಗಿ ವರ್ಜಿನ್ ಅಲ್ಲ ಅಂತ ನೀವು ಎಲ್ಲವನ್ನ ತಿಳ್ಕೊಂಡಾಗ ಗೊತ್ತಾದರೆ ಸೊ ನೋವು ಯಾರಿಗಾಗತ್ತೆ? ಅಲ್ಟಿಮೇಟ್ಲಿ ನಿಮಗೆ ಆಗತ್ತೆ. ಅದ್ರ ಬದಲಿ ಇದನ್ನು ಹುಡ್ಕೋಕೆ ಹೋಗಬೇಡಿ. ಹುಡುಕ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನೀವು ಕೇಳಿಬಿಡಿ, ಅಲ್ಲೇ ಸಂಬಂಧ ಕಟ್ಟಾಗಿ ಹೋಗ್ಬಿಡತ್ತೆ. ಅವಳು ಸಿಕ್ಕಾಪಟ್ಟೆ ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾಳೆ ಅಂತಂದರೆ ನೀವು ಅವಳಿಗೇನೆ ಸೀದಾ ಕೇಳಿಬಿಡಿ, ಅಲ್ಲ ಆರ್ ಯು ವರ್ಜಿನ್ ಆರ್ ನಾಟ್ ಅಂತೇಳಿ, ಅಲ್ಲೇ ಮ್ಯಾಟರ್ ಕ್ಲೋಸ್ ಆಗಿಬಿಡತ್ತೆ. ಸರಿನಾ? ನೀವು ವರ್ಜಿನಿಟಿಯನ್ನು ಹುಡ್ಕೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವರ್ಜಿನಿಟಿ ಈಸ್ ನಾಟ್ ಈಕ್ವಲ್ ಟು ಪ್ಯೂರಿಟಿ. ವಜೈನಾ ಈಸ್ ಅ ಜಸ್ಟ್ ರೀಪ್ರೊಡಕ್ಟಿವ್, ಸೆಕ್ಸುವಲ್
ಆ್ಯಂಡ್ ಯೂರಿನರಿ ಆರ್ಗನ್ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಸಾಕು. ಇನ್ನು ನೇರವಾಗಿ ನಿಮಗೆ ಹೇಳ್ಬೇಕಂತಂದರೆ ಓರ್ವ ಮಹಿಳೆಯ ವರ್ಜಿನಿಟಿ ಅಥವಾ ಬಾಡಿ ಕೌಂಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವುದೇ ಟೆಸ್ಟ್ಗಳಿಲ್ಲ ಮತ್ತು ಎಕ್ಸಾಮಿನೇಷನ್ ಕೂಡ ಇಲ್ಲ. ಬಾಡಿ ಕೌಂಟ್ ಅಂದರೆ ಏನಪ್ಪ ಅಂತಂದರೆ ಮದುವೆಗೂ ಮುಂಚೆ ಹುಡುಗಿ ಎಷ್ಟು ಜನರ ಜೊತೆಗೆ ದೈಹಿಕ ಸಂಬಂಧವನ್ನು ಬೆಳೆಸಿದಾಳೆ ಅಂಥೇಳಿ. ಬಾಡಿ ಕೌಂಟ್ 0 ಅಂತಂದರೆ ಅವಳು ವರ್ಜಿನ್ ಅಂದಂಗೆ, ಬಾಡಿ ಕೌಂಟು 1, 2, 3 ಇತ್ತಪ್ಪ ಅಂತಂದರೆ ಅವಳು ವರ್ಜಿನ್ ಅಲ್ಲ ಅಂತಂದಂಗೆ. ಸೊ ಸದ್ಯಕ್ಕೆ ಏನಾಗಿದೆಯಪ್ಪ ಅಂತಂದರೆ ಬಾಡಿ ಕೌಂಟ್ ಕಮ್ಮಿ ಇರೋ ಹುಡುಗಿಯನ್ನು ಮದುವೆ ಆಗಬೇಕು ಅನ್ನೋ ಒಂದು ಟ್ರೆಂಡ್ ಶುರು ಆಗಿಬಿಟ್ಟಿದೆ. ಯಾಕಂದರೆ ಗಂಡು ಮಕ್ಕಳು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಜಗತ್ತಿನಲ್ಲಿ ಯಾರು ವರ್ಜಿನ್ ಆಗಿರುವ ಹುಡುಗಿನೇ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಆ ರೀತಿ ಇಲ್ಲ, ಎಲ್ರಿಗೂ ಕೂಡ ಚಾನ್ಸ್ಗಳು ಸಿಕ್ಕಿರಲ್ಲ, ಎಲ್ಲರೂ ಕೂಡ ದಾರಿ ತಪ್ಪಿರಲ್ಲ, ಒಳ್ಳೆಯವರು ಕೂಡ ಇರ್ತಾರೆ. ನೀವು ಪ್ರೀ ಮ್ಯಾರಿಟಲ್ ಡಿಸ್ಕಷನ್ಗಳನ್ನು ಮೀಟಿಂಗ್ಗಳನ್ನು ಮಾಡ್ತಾ ಇರ್ತೀರಲ್ಲ, ಅವಾಗ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ನೀವು ಇದನ್ನು ಅರ್ಥ ಮಾಡ್ಕೋಬೋದು, ಅವಳು ವರ್ಜಿನ್ ಇದ್ದಾಳ ಅಥವಾ ಇಲ್ವಾ ಅಂಥೇಳಿ. ನೀವು ಅರ್ಥ ಮಾಡ್ಕೊಳ್ಳಿ, ಆ ಹುಡುಗಿ ವರ್ಜಿನ್ ಆಗಿದ್ದಾಳ ಅಥವಾ ಇಲ್ವಾ ಅಂಥೇಳಿ ತಿಳ್ಕೊಳ್ಳೋಕ್ಕೆ ಯಾವುದೇ ಮೆಡಿಕಲ್ ಟೆಸ್ಟು ಇಲ್ಲ, ಎಕ್ಸಾಮಿನೇಷನ್ನು ಇಲ್ಲ. ಇನ್ನು ಕೆಲವೊಂದಿಷ್ಟು ಜನ ಇರ್ತಾರೆ, ಹೈಮನ್ ಹರಿದೋಗಿದ್ರೆ ಕನ್ಯಾಪುರಿ ಹರಿದೋದ್ರೆ ಫಸ್ಟ್ ನೈಟಲ್ಲಿ ಅವಾಗ ರಕ್ತ ಬರುತ್ತೆ ಅವಳು ವರ್ಜಿನ್ ಅಂದಂಗೆ ಅಂತೇಳಿ. ಅದು ಕೂಡ ಅಷ್ಟೇನು ಅಥೆಂಟಿಕ್ ಆಗಿರೋ ಮೆಥಡ್ ಅಲ್ಲ. ಸೊ ನಾನು ಅದಕ್ಕೆ ನಿಮ್ಗೆ ಹೇಳುವ, ಈ ಧಾರಾವಾಹಿಗಳನ್ನು ಮತ್ತು ಸಿನಿಮಾಗಳನ್ನು, ಅಡಲ್ಟ್ ಸ್ಟೋರಿಗಳನ್ನು ಓದೋದನ್ನು ನೋಡೋದನ್ನು ಕಮ್ಮಿ ಮಾಡಿ ಅಂಥೇಳಿ. ಸೊ ಓರ್ವ ಹುಡುಗಿ ಎಕ್ಸಸೈಸ್ ಮಾಡ್ತಾ ಇದ್ದರೆ ಅವಳು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಅವಾಗಲೂ ಕೂಡ ಹೈಮನ್ ಹರಿದೋಗಿರುತ್ತೆ. ಮತ್ತು ಹರಿದೋಗಿರುವ ಹೈಮನನ್ನು ಮತ್ತೆ ಸೇರ್ಸೋಕ್ಕೂ ಕೂಡ ಈಗ ಮೆಡಿಕಲ್ ಸರ್ಜರಿಗಳು ಬಂದುಬಿಟ್ಟಿವೆ. ಅದು ಏನು ದೊಡ್ಡ ಮ್ಯಾಟರ್ ಅಲ್ಲ. ಹುಡುಗಿ ವರ್ಜಿನ್ ಆಗಿದ್ದಾಳ ಅಥವಾ ಇಲ್ವಾ ಅನ್ನೋದು ಬರೀ ಅವಳಿಗಷ್ಟೇ ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಮೆಡಿಕಲ್ ಟೆಸ್ಟ್ನಿಂದಲೂ ಕೂಡ ಪಾಸಿಬಿಲಿಟಿ ಇಲ್ಲ. ಸೊ ನಿಮಗೆ ಅವಳು ವರ್ಜಿನ್ ಆಗಿದ್ದಾಳ ಅಥವಾ ಇಲ್ವಾ ಅಂತ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇದ್ದರೆ ಸೀದಾ ನೀವು ಅವಳಿಗೇನೆ ಕೇಳಿ. ಮದುವೆಗೂ ಮುಂಚೆ ನೀವು ಪ್ರೀ ಮ್ಯಾರಿಟಲ್ ಮೀಟಿಂಗ್ಗಳನ್ನು ಮಾಡ್ತಾ ಇರ್ತೀರಲ್ಲ, ಸೊ ಆವಾಗ ಕೇಳಿ ಅವಳಿಗೆ ಆರ್ ಯು ವರ್ಜಿನ್ ಅಂತೇಳಿ. ಸೊ ಇಲ್ಲಿ ಕೇಳುವಾಗ ಅವಳು ಬಾಯಿಂದ ಏನು ಹೇಳ್ತಾಳೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಡಿ, ಅವಳ ಬಾಡಿ ಲ್ಯಾಂಗ್ವೇಜು ಮತ್ತು ಅವಳ ಫೇಶಿಯಲ್ ಎಕ್ಸ್ಪ್ರೆಷನ್ನ ಮೇಲೆ ಫೋಕಸ್ ಮಾಡಿ ಸ್ವಲ್ಪ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳಿ. ಅವಳು ವರ್ಜಿನ್ ಇದ್ದಾಳ ಅಥವಾ ಇಲ್ವಾ ಅನ್ನೋದು ಬರೀ ಅವಳಿಗಷ್ಟೇ ಗೊತ್ತಿದೆ. ಅದಕ್ಕಾಗಿ ನೀವು ಅವಳು ಬಾಯಿಂದ ಏನು ಹೇಳ್ತಾಳೆ ಅನ್ನೋದನ್ನು ನಂಬೋದಕ್ಕಿಂತ ಅವಳ ಮುಖದ ಎಕ್ಸ್ಪ್ರೆಷನ್ ಮೇಲೆ ಅವಳ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ನೀವು ಈ ಪ್ರಶ್ನೆಯನ್ನು ಅವಳಿಗೆ ಅಗ್ರೆಸಿವ್ ಆಗಿ ಕೇಳಕ್ಕೆ ಹೋಗಬೇಡಿ. ಮುಂಚೆ 4-5 ಬೇರೆ 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 ಪ್ರಶ್ನೆಗಳನ್ನು ಕೇಳಿ. ಅದಾದ ನಂತರ ಅವಳಿಗೆ ಮುಂಚೆ ಯಾವುದಾದ್ರೂ ರಿಲೇಷನ್ಶಿಪ್ನಲ್ಲಿ ಇದ್ದರೆ ಅದರಿಂದ ಹೊರ ಬಂದಿದ್ದೀರಾ, ಆರ್ ಯು ವರ್ಜಿನ್ ಅಂಥೇಳಿ ಈ ರೀತಿ ಸ್ವಲ್ಪ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ, ಸ್ವಲ್ಪ ತಮಾಷೆ ಕಾಮಿಡಿ ಮಾಡೋ ಥರ ಕೇಳಿ. ಸೊ ನೀವು ಈ ಪ್ರಶ್ನೆಯನ್ನು ಕೇಳಿದಾಗ ಅವಳು ಸ್ವಲ್ಪ ಕೂಲಾಗಿ ಶಾಂತಚಿತ್ತದಿಂದ ಅದಕ್ಕೆ ಉತ್ತರ ಕೊಟ್ಟರೆ ನೀವು ಅರ್ಥ ಮಾಡ್ಕೊಳ್ಳಿ ಅವಳು ವರ್ಜಿನ್ ಆಗೋ ಚಾನ್ಸಸ್ ಇದೆ ಅಂಥೇಳಿ. ಅವಳು ಶಾಂತಚಿತ್ತದಿಂದ ಉತ್ತರ ಕೊಟ್ಟರೆ ಅವಳು ವರ್ಜಿನ್ ಇರಬಹುದು ಅಂದಂಗೆ, ಅಥೆಂಟಿಕ್ ಅಲ್ಲ, ಇರೋ ಚಾನ್ಸಸ್ ಜಾಸ್ತಿ ಇದೆ ಅಂದಂಗೆ. ಇಲ್ಲ ಅವಳ ಬಾಡಿ ಕೌಂಟ್ಗಳು ಕಮ್ಮಿ ಇವೆ ಅಂತಂದಂಗೆ. ಸಪೋಸ್ ನೀವು ಆರ್ ಯು ವರ್ಜಿನ್ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಅವಳು ಸಿಕ್ಕಾಪಟ್ಟೆ ಕೋಪಿಸಿಕೊಂಡು ಹೌ ಡೇರ್ ಯು, ನಿನಗೆಷ್ಟು ಧೈರ್ಯ, ನೀನು ನನಗೆ ಈ ಥರದ ಪ್ರಶ್ನೆ ಕೇಳ್ತೀಯ ಅಂಥೇಳಿ ಎಲ್ಲ ಕೂಗಾಟ ಅರ್ಚಾಟ ಮಾಡಿಬಿಟ್ಟು ಸೀನ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ತಿಳ್ಕೊಂಬಿಡಿ ಅವಳು ವರ್ಜಿನ್ ಅಲ್ಲ ಅಂತಂದಂಗೆ, ಅವಳ ಬಾಡಿ ಕೌಂಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಇವೆ ಅಂತಂದಂಗೆ. ಸೊ ಅಂಥವಳನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಇದೇ ನಿಮಗೆ ಅಲ್ಟಿಮೇಟ್ ಸೊಲ್ಯೂಷನ್ ಆಗಿದೆ. ಇನ್ನು ಆ್ಯಸ್ ಎ ಫ್ರೆಂಡ್ ಆಗಿ ನಾನು ನಿಮಗೆ ಒಂದು ಸಜೆಷನನ್ನು ಕೊಡಬೇಕಪ್ಪ ಅಂತಂದರೆ, ನೀವು ಮದುವೆಯಾಗುವಾಗ ಮೆಂಟಲಿ ವರ್ಜಿನ್ ಆಗಿರುವ ಹೆಂಡತಿಯನ್ನು ಅಂದರೆ ಹುಡುಗಿಯನ್ನು ಹುಡುಕಾಡೋ ಪ್ರಯತ್ನವನ್ನು ಮಾಡಿ. ಅವಳು ಫಿಸಿಕಲಿ ವರ್ಜಿನ್ ಇದ್ದಾಳ ಅಥವಾ ಇಲ್ವಾ ಅಂಥೇಳಿ ತಿಳ್ಕೊಳ್ಳೋಕೆ ಹೋಗಬೇಡಿ. ಅವಳು ಇಲ್ಲ ನಾನು ವರ್ಜಿನು ಅಂತಂದರೂ ಕೂಡ ನಿಮಗೇನು ರಿಯಾಲಿಟಿ ಗೊತ್ತಾಗಲ್ಲ. ಸಪೋಸ್ ಅವಳು ದೊಡ್ಡ ಮನಸ್ಸು ಮಾಡಿಬಿಟ್ಟು ಪ್ರಾಮಾಣಿಕತೆಯನ್ನು ತೋರಿಸಿ ಹೌದು ನಾನು ವರ್ಜಿನ್ ಅಲ್ಲ ಅಂತಂದರೂ ಕೂಡ ನಿಮಗೆ ಅದನ್ನು ತಡ್ಕೊಳಕ್ಕಾಗಲ್ಲ, ನಿಮಗೆ ಹರ್ಟ್ ಆಗುತ್ತೆ. ಮದುವೆ ಆಗಿದ್ರೆ ನೀವು ಅವಳನ್ನು ಬಿಟ್ಬಿಡೋ ಪ್ರಯತ್ನವನ್ನು ಮಾಡ್ತೀರಾ. ಅದಕ್ಕಾಗಿ ಫಿಸಿಕಲಿ ಅವಳು ವರ್ಜಿನ್ ಆಗಿದ್ದಾಳ ಇಲ್ವಾ ಅಂಥೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಮದುವೆ ಆಗುವಾಗ ಮೆಂಟಲಿ ವರ್ಜಿನ್ ವೈಫನ್ನು ಹುಡುಕಾಡೋ ಪ್ರಯತ್ನವನ್ನು ಮಾಡಿ. ಈಗ ಹೆಂಗಾಗ್ಬಿಟ್ಟಿದೆ, ಬಹಳಷ್ಟು ಜನ ಹುಡುಗಿಯರು ಮನಸ್ಸು ಬದಲಾಯಿಸ್ತಾ ಇರ್ತಾರೆ ಸಡನ್ ಆಗಿ. ವುಮನ್ ಆಲ್ವೇಸ್ ಲುಕ್ ಫಾರ್ ಬೆಟರ್. ಮಹಿಳೆಯರು ಯಾವಾಗಲೂ ಬೆಟರ್ನ ಹುಡುಕಾಟದಲ್ಲಿರ್ತಾರೆ. ನಿಮಗಿಂತಲೂ ಬೆಸ್ಟ್ ಆಗಿರುವ ಮತ್ತೊಬ್ಬ ಅವರಿಗೆ ಸಿಕ್ಕ ಅಂತಂದರೆ ಆವಾಗ ಅವರು ನಿಮ್ಮನ್ನು ಡಂಪ್ ಮಾಡ್ತಾರೆ. ಅದಕ್ಕಾಗಿ ನೀವೇನು ಮಾಡಿ, ಮೆಂಟಲಿ ವರ್ಜಿನ್ ಆಗಿರುವ ಹುಡುಗಿಯನ್ನು ಹುಡುಕಿ. ಅವಳು ಫಿಸಿಕಲ್ ವರ್ಜಿನಿಟಿಯನ್ನು ಕಳ್ಕೊಂಡಿದ್ರೂ ಪರವಾಗಿಲ್ಲ, ಬಟ್ ಅವಳು ನಿಮ್ಮನ್ನು ಮದುವೆ ಆಗ್ತಾ ಇದ್ದಾಳೆ ಅಂತಂದರೆ ಮದುವೆ ಆದಮೇಲೆ ನಿಮ್ಮೊಂದಿಗೆ ನೆಟ್ಟಿಗಿರಬೇಕು.
ಹಳೆಯದನ್ನೆಲ್ಲ ಕಂಪ್ಲೀಟಾಗಿ ಮರೆತು ಬಿಟ್ಟು ನಿಮ್ಮೊಂದಿಗೆ ಒಂದು ಹೊಸ ಜೀವನವನ್ನು ಮಾಡುವಂತಿರಬೇಕು. ನೀವು ಓರ್ವ ಹುಡುಗಿಯ ಫಸ್ಟ್ ಲವ್ ಆಗಕ್ಕಾಗದಿದ್ರೂ ಪರವಾಗಿಲ್ಲ, ನೀವು ಅವಳ ಲಾಸ್ಟ್ ಲವ್ ಆಗಲೇಬೇಕು. ಯು ಶುಡ್ ಬಿ ಹರ್ ಲಾಸ್ಟ್ ಲವ್. ಸೊ ನೀವು ಅವಳ ಫಸ್ಟ್ ಲವ್ ಆಗಿದ್ರೆ ಯು ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್, ನೋ ಡೌಟ್ ಇನ್ ಇಟ್. ಬಟ್ ನೀವು ಅವಳ ಲಾಸ್ಟ್ ಲವ್ ಆದರೂ ಕೂಡ ನೀವು ಲಕ್ಕಿನೇ ಅಂತಂದಂಗೆ, ನಿಮ್ಮದು ಏನು ತಪ್ಪಿಲ್ಲ. ನೀವು ಅವಳ ಲಾಸ್ಟ್ ಲವ್ ಆದರೆ ಅವಳು ನಿಮ್ಮೊಂದಿಗೇನೆ ಎಲ್ಲವನ್ನ ಮಾಡ್ತಾಳೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನೋಡಲ್ಲ, ಬೇರೆ ಯಾರನ್ನ ಕೂಡ ಇಮ್ಯಾಜಿನೇಷನ್ ಕೂಡ ಮಾಡಲ್ಲ, ಎಕ್ಸ್ಪೆಕ್ಟೇಷನ್ಗಳನ್ನ ಕೂಡ ಇಟ್ಕೊಳ್ಳಲ್ಲ. ಸೊ ನಿಮ್ಮೊಂದಿಗೆ ನಿಯತ್ತಾಗಿರ್ತಾಳೆ. ಅದಕ್ಕಾಗಿ ನೀವು ಅವಳ ಲಾಸ್ಟ್ ಲವ್ ಆಗಿರಲೇಬೇಕು, ಮತ್ತು ಅವಳು ಮೆಂಟಲಿ ವರ್ಜಿನ್ ಆಗಿರುವಂತಹ ಹುಡುಗಿಯನ್ನು ಹುಡುಕ್ಲೇಬೇಕು. ಸೊ ಇದೇ ಗಂಡ್ಮಕ್ಳ ಹತ್ರ ಉಳಿದಿರುವ ಸೊಲ್ಯೂಷನ್ನು. ಅದನ್ನು ಬಿಟ್ಬಿಟ್ಟು ನಾನು ವರ್ಜಿನಿಟಿಯನ್ನು ಹುಡುಕ್ತೀನಿ, ವರ್ಜಿನಿಟಿಯೊಂದಿಗೆ ಪ್ಯೂರಿಟಿಯನ್ನು ಟ್ಯಾಗ್ ಮಾಡಿ ನೋಡ್ತೀನಿ ಅಂತಂದರೆ ಇದೆಲ್ಲವೂ ಕೂಡ ವ್ಯರ್ಥ ಪ್ರಯತ್ನವಾಗಿದೆ. ಇದರಿಂದ ಏನೂ ಸಿಕ್ಕಲ್ಲ. ಅಲ್ಟಿಮೇಟ್ಲಿ ನೋವಾಗೋದು, ನಷ್ಟವಾಗೋದು ಗಂಡ್ಮಕ್ಳಿಗೇನೆ. ನಾನು ನಿಮಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿರುವೆ, ಗಂಡ್ಮಕ್ಕಳ ರಕ್ಷಣೆಗೆ ಯಾವುದೇ ಕಾನೂನುಗಳಿಲ್ಲ. ಸೊ ನಾವು ಎಷ್ಟೇ ತಲೆ ಉಪಯೋಗಿಸಿದ್ರೂ ಕೂಡ ತಲೆನೋವು ನಮಗೆ ಬರುತ್ತೆ. ಸೊ ಹೆಣ್ಮಕ್ಕಳಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಅದಕ್ಕಾಗಿ ಈ ಹುಳವನ್ನು ನಿಮ್ಮ ತಲೆಯಿಂದ ಡಿಲೀಟ್ ಮಾಡಿ ಮತ್ತು ಸರಿಯಾಗಿ ಹುಡುಗಿಯನ್ನು ಹುಡುಕಿ. ಈ ಪ್ರೀ ಮ್ಯಾರಿಟಲ್ ಮೀಟಿಂಗ್ ಅಂತ ಏನಿರತ್ತಲ್ಲ, ಇದರಲ್ಲಿ ನೀವು ಟೆಸ್ಟ್ ಮಾಡಬೇಕು. ಇಲ್ಲಿ ನೀವು ಟೈಮ್ ತೆಗೆದುಕೊಳ್ಬೇಕು. ಹುಡುಗಿ ನೋಡಿದ ತಕ್ಷಣ ಹ್ಞೂ ಅಂತೇಳಿ ಬಿಡೋಂಗಿಲ್ಲ, ಓಕೆ ಅನ್ನಂಗಿಲ್ಲ. ಒಂದು 15 ದಿವಸ, 1 ತಿಂಗಳ ಟೈಮನ್ನು ತಗೊಳ್ಳೋದು, 2-3 ಸರ್ತಿ ಅವಳ ಜೊತೆಗೆ ಮೀಟಿಂಗ್ ಮಾಡೋದು. ಸೊ ಅವಳು ಮನೆಯವರು ಏನಾದರೂ ಅಲೋ ಮಾಡಿದರೆ ಸ್ವಲ್ಪ ಡೇಟ್ ಮೇಲೆ ಹೋಗೋದು, ಅಂದರೆ ಹೋಟೆಲು ಲಾಡ್ಜ್ಗಳಿಗೆಲ್ಲ ಎಲ್ಲಾದರೂ ಟಿಫಿನ್ ಮಾಡೋಕ್ಕೆ, ಟೀ ಕುಡಿಯೋಕೆ, ಈ ಥರ 1 ಡೇ ಎಲ್ಲಾದರೂ ಪಿಕ್ನಿಕ್ಕು. ಸೊ ಈ ಥರ ಹೋದಾಗ ನೀವು ಅವಳೊಂದಿಗೆ ಓಪನ್ ಅಪ್ ಆಗಿ ಕೇಳಿದರೆ ಅವಳು ನಿಜ ಹೇಳೇ ಹೇಳ್ತಾಳೆ. ಇನ್ನು ಯಾರು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರಲ್ಲ, ಸಕಲ ಕಲಾವಲ್ಲಭರು ಇರ್ತಾರಲ್ಲ, ಸೊ ನೀವು ಅಂಥವರ ಬಾಯಿ ಬಿಡಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಅವರ ಮನಸ್ಸಿನ ಮಾತನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಅವರ ಮುಖದ ಎಕ್ಸ್ಪ್ರೆಷನ್ ಮೇಲೇ ಅರ್ಥ ಮಾಡ್ಕೋಬೇಕು. ಹೆಂಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸೀರೀಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರುವೆ. ನನ್ನ ಚಾನಲ್ನಲ್ಲಿ ಫ್ರೀ ಆಗಿರುವ ಪ್ಲೇಲಿಸ್ಟ್ ಇದೆ, ಹೋಗಿ ಮತ್ತೆ ನೋಡಿ. ಸಪೋಸ್ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಇಲ್ಲವೇ www.roaringfilmschool.com ವಿಸಿಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.